ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಗೈಸ್ ನೋಡಿ, ಇವಾಗ ನಾನು ಬಾಗಲಕೋಟೆ ಹೊಂಟಿದ್ದೆ. ಇಲ್ಲಿ ಹುಡುಗಿಗೆ ಏನೋ ಬಸ್ಲಿ ಮಿಸ್ ಆಗಿಬಿಟ್ಟಿದೆ ಅಂತೆ, ಅದಕ್ಕೆ ಇವಾಗ ಹಾಕ್ಕೊಂಡು ಹೊಂಟೀನಿ. ಬನ್ನಿ ಗೈಸ್, ಹೋಗೋಣ. ಆ್ಯಂಡ್ ಇವತ್ತು ನನಗೆ ಬೆಳಗ್ಗೆ ಒಂದು ಏನೋ ದುಃಖದ ಸುದ್ದಿ ಬಂದೈತಿ. ನಿಮಗೆಲ್ಲರಿಗೂ ಖುಷಿಯ ಸುದ್ದಿ ಆಗಿಬಿಡುತ್ತೆ. ಮುಂದೆ ಹೇಳ್ತೀನಿ ಬನ್ನಿ. ನೋಡಿ, ಇವಾಗ ಸಂಗಮ್ ಕ್ರಾಸ್ ಬಂದೆ ಗೈಸ್. ಅದು ಏನು ಸುದ್ದಿ ಅಂದರೆ, ನೀನು ಟ್ರಾಫಿಕ್ ಬ್ಯಾಲೆನ್ಸ್ ಮಾಡಿದ್ಯಪ್ಪ, ಬಂದು ಫೈನ್ ಕಟ್ ಹೋಗು ಅಂತ ಬಂದೈತಿ. ಏನು ಮಾಡಬೇಕು ಗುರು, ಈ ವಾರದಾಗ ಒಟ್ಟು ಹಣೆ ಬರ ಚಲೋ ಇಲ್ಲ ನೋಡಿ ನಂದು. ಯಪ್ಪ ದೇವ್ರೆ, ಇರಲಿ ಬಿಡಿ, ಅದೊಂದು ಕಟ್ಬಿಡೋಣ. ಮತ್ತೇನು ಮಾಡೋಕ್ಕಾಗಲ್ಲ, ತಪ್ಪು ಮಾಡಿದ್ದೀನಲ್ಲ, ಎಲ್ಲ ಅನುಭವಿಸ್ಬೇಕು. ಮುಂದೆ ನಿಮಗೆ ಹೇಳ್ತೀನಿ ಅದು ನನಗೆ ಎಲ್ಲಿ ಫೈನ್ ಬಿದ್ದಿರೋದು ಅಂತ. ನೋಡಿ, ಇವಾಗ ನಾನು ಸೀದಾ ಬಾಗಲಕೋಟ್ ಹತ್ರ ಬಂದಿದ್ದೆ. ಇಲ್ಲಿ ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ದಾರೆ ನೋಡಿ. ಇದು ಟ್ರೈನ್ ಅಂತೂ ಇಷ್ಟು ಸ್ಲೋ ಹೊಂಟೈತಿ, ಜನ್ಮ ಹಿಂಡಾಕತೈತಿ. ಹಿಂಗೆ ಟೈಮ್ ಬೇರೆ ಆಗಿದೆ ನೋಡಿ, ಎಷ್ಟು ಸ್ಲೋ ಹೊಂಟಾನ. ಇಲ್ಲಿ ನಿಲ್ಸಾಕತ್ತಾನಲ್ಲ. ಇವತ್ತು ಏನೈತಿ ಒಂದು ಇಲ್ಲಿ ನಿಲ್ಸಾಕ, ಏನೋ ಕಿತಾಪತಿ ಮಾಡಾಕತ್ತ. ಮುಂದೋಗಿ ನೋಡ್ಬೇಕಂದ್ರೆ ಮಂದಿ ಒಂದು ಭಾಳ ನಿಂತಾರ. ಗಾಡಿ ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಪಾಪ ಹಿಂದ್ಗಡೆ ಹುಡುಗಿ ಒಬ್ಬಾಕಿ ಕುಂತಾಳಲ್ಲ, ಅದಕ್ಕೆ ತಳಗೆ ಇಳಿಸಿ ಹೋಗೋಕ್ಕಾಗಂಗಿಲ್ಲ. ಎಲ್ಲಿಕಂದ್ರೆ ಹೋಗ್ತಿದ್ದೆ. ಪಕ್ಕ ನಮ್ಮ ಉತ್ತರ ಕರ್ನಾಟಕದವ ಕಾಣಕತ್ತಾನಿವ, ಯಾಕಂದ್ರೆ ಇಂಥ ಧೈರ್ಯ ನಮ್ಮ ಮಂದಿನೇ ಮಾಡೋದು. ಆ್ಯಂಡ್ ರೈಲ್ವೆ ಗೇಟ್ ತೆಗೆದ್ರು. ಇವಾಗ ಹೊಂಟೀನಿ ಕಾಲೇಜ್ಗೆ. ಪಾಪ ಹುಡುಗಿಗೆ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಅಲ್ಲಿಂದ ನಾನು ಏನು ಮಾಡ್ತೀನಿ, ಸೀದಾ ಮತ್ತೆ ಕಾಲೇಜ್ ಬರ್ತೀನಿ. ಇವತ್ತು ಸ್ವಲ್ಪ ಬಾಗಲಕೋಟೆ ಒಳಗೆ ಕೆಲಸ ಐತಿ. ಅದು ಏನಂದ್ರೆ ನಿಮಗೆ ಮುಂದೆ ಹೇಳ್ತೀನಿ, ಅದು ಏನೇನು ಕೆಲಸ ಐತಿ ಹೋಗಿ ನೋಡೋಮ್ಮ. ಗೈಸ್ ನೋಡಿ, ಇವಾಗ ನಾನು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೀನಿ. ಇಲ್ಲಿ ಮಂದಿ ಒಂದು ಭಾಳ ಅದಾರ. ಗಾಡಿ ಒಂದು ತಕ್ಕೋತೀನಿ ರೀ. ನೋಡಿ, ತುಂಬಾ ಆ ಕಡೆ ಈ ಕಡೆ ತುಂಬ ಗಾಡಿಗಳು ನಿಲ್ತಾವೆ ಇಲ್ಲಿ. ಗಾಡಿ ಒಟ್ಟ ತಗೊಂಡು ಮೂವ್ ಮಾಡೋಕ್ಕಾಗಲ್ಲ, ಹಂಗೆ ಮಂದಿ ಇರ್ತಾರೆ ಇಲ್ಲಿ. ಸ್ವಲ್ಪ ನೋಡ್ಕೊಂಡು ಹೋಗಬೇಕು, ಯಾಕಂದರೆ ನಮ್ಮ ಕಾಲಾದರೂ ತುಳಿಬೋದು, ಇಲ್ಲಿಕಂದ್ರೆ ಅವ್ರ ಕಾಲು ನಾವು ತುಳಿಬೋದು, ಹಂಗಿರತ್ತೆ ಇಲ್ಲಿ. ನೋಡಿ, ಇಲ್ಲೇ ನನಗೆ ಫೈನ್ ಹೊಡೆದಿದ್ರು. ಈ ಕಾರ್, ವೈಟ್ ಕಾರ್ ಏನು ನಿಂತಿದೆಯಲ್ಲ, ಅಲ್ಲೇ ಫೈನ್ ಹೊಡೆದಿದ್ರು ನನಗೆ. ಅದು ನಿಮಗೆ ಒಂದು ಕ್ಲಿಪ್ ಹಾಕಿರ್ತೀನಿ, ನೋಡ್ರಂತೆ. ಯಾಕಂದರೆ ಒಳ್ಳೆ ಪೋಸ್ ಕೊಟ್ಟಿನಿ. कैसे कैसे लोग रहते हैं यार यहाँ पर। साला तुमको पागल कुत्ते का गाड़ी उठा के ले जाएगा, बता रहे हैं। ನೋಡಿ ಗೈಸ್, ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಅಲ್ಲಿ ಈ ಪಾಪ ಹುಡುಗಿಗೆ ಟೈಮ್ ಒಂದಾಗಿದೆ. ಇಲ್ಲಿಂದ ನವನಗರ ಹೋಗಿ, ನವನಗರಿಂದ ಅವ್ರ ಕಾಲೇಜಿಗೆ ಹೋಗಬೇಕು. ತುಂಬಾ ಲೇಟ್ ಆಗಿಬಿಡುತ್ತೆ. ಹೋಗಂತ ಹೇಳಿದ್ದೀನಿ. ಇಲ್ಲಿಂದ ನೀವು ಹೊರಗಡೆನೇ ನಿಲ್ಲಿಸ್ದೆ, ಒಳಗಡೆ ಬಿಡಲ್ಲ, ಪೊಲೀಸ್ನವ್ರು ಹಿಡಿತಾರೆ. ಅದಕ್ಕೆ ನಾ ಒಳಗೆ ಹೋಗಲಿಲ್ಲ. ನೋಡಿ, ಇಕ್ಕಿನ ಹುಡುಗಿ, ಮತ್ತು ಹುಡುಗ ತಿಳ್ಕೊಂಡಿರಿ, ಹುಡುಗ ಅಲ್ಲ, ಆಕಿ ಇರೋದೇ ಹೀಗೆ. ಯಾಕಂದರೆ ನಮ್ಮ ಮಧ್ಯೆ ಬೆಳೆದಿರೋ ಹುಡುಗಿ, ಏನು ಹುಡ್ದಾಗಿಂದನೂ ಏನು ಹುಡುಗರು ಡ್ರೆಸ್ಸನ್ನೇ ಹಾಕ್ಕೊಂಡು ಬಂದಾಳೆ. ನೋಡಿ ಗೈಸ್, ಇವಾಗ ಕಾಲೇಜ್ ಹತ್ರ ಬಂದಿದ್ದೀನಿ. ಒಳಗಡೆ ಎಂಟ್ರಿ ಮಾಡೋಣ. 1 hour ಲೇಟ್ ಆಗಿಬಿಟ್ಟಿದೆ ಇವತ್ತು. ಏನು ಮಾಡ್ತಾರೆ ಗೊತ್ತಿಲ್ಲ. ಸರ್ ಅಂದರು ಬೈಬಹುದು ಅನ್ಸತ್ತೆ ಇವತ್ತು, ಯಾಕಂದರೆ ಡೈಲಿ ಲೇಟ್ ಮಾಡಿ ಬರಾಕತ್ತೀನಿ. ನಮ್ಮ ಮನೆಯವರು ಒಂದು ಬಂದಿಲ್ಲ, ಅವರು ಬಂದಾದಮೇಲೆ ಮತ್ತಿನ್ನ ಲೇಟ್ ಆಗಲ್ಲ. ಆಮೇಲೆ ಕಂಟಿನ್ಯೂ ಕ್ಲಾಸಿಗೆ ಕುಂದಿರ್ತೀನಿ, ಯಾಕಂದರೆ ಒಂದು ಮಿಸ್ ಆಗಲ್ಲ. ನೋಡಿ ಗೈಸ್, ನಮ್ಮ ಡೈಲಿ ಜಾಗ ಪಾರ್ಕಿಂಗ್ ಮಾಡೋದು. ಪಾರ್ಕಿಂಗ್ ಮಾಡಿಬಿಟ್ಟು ಸೀದಾ ಇವಾಗ ಒಳಗಡೆ ಹೋಗೋಣ. ಗೈಸ್ ನೋಡಿ, ನಾನು ಕಾಲೇಜ್ ಮುಗಿಸ್ಕೊಂಡು ಸೀದಾ ಹೊರಗೆ ಬಂದೆ. ಇವತ್ತು ಹೋಗೋಣ ಮಾರ್ಕೆಟ್ಗೆ, ಯಾಕಂದರೆ ಮನೆಗೆ ವೈರಿಂಗ್ ಕೆಲಸ ಮಾಡಿಸ್ಬೇಕು. ಅಂದರೆ ಇವಾಗ ಆಲ್ರೆಡಿ ವೈರಿಂಗ್ ಕೆಲಸ ಮಾಡಿಸಿದ್ದೀನಿ, ಬಟ್ ಅವು ನಮ್ಮ ಫ್ರಿಜ್ಜು, ಫ್ಯಾನು ಅಂತ ಬಹಳ ಅದಾವು. ಅವೆಲ್ಲ ಲೋಡ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ನೋಡಿ, ಹುಡುಗಂಗೆ ಸ್ವಲ್ಪ ಕಣ್ಣು ಹಾಸ್ದೆ. ಯಪ್ಪ ದೇವ್ರೆ, ಇವಾಗಿನ ಕಾಲದಲ್ಲಿ ಎಷ್ಟು ಚೇಂಜ್ ಆಗ್ಯಾರ ಹುಡುಗರು, ದೇವ್ರೆ. ಒಟ್ಟು ಏನು ಹೇಳೋಂಗೇ ಇಲ್ಲ, ಹಂಗೆ ಚೇಂಜ್ ಆಗ್ಯಾರಪ್ಪ ಇವರು. ಯಪ್ಪ ದೇವ್ರೆ, ಅವ ನೋಡಿದ್ರೆ ಇವಾಗ ಹೈಸ್ಕೂಲ್ ಅನ್ಸುತ್ತೆ. ಅವ್ರ ವಯಸ್ಸಿನಲ್ಲಿ ನಮಗೆ ಕೆರ್ರ ತೊಗೊಂಡು ಬಡಿತಿದ್ರು ಅಪ್ಪ ಅಮ್ಮ. ಇವಾಗ ಇವ್ರನ್ನ ನೋಡಿ ಏನು ಮಾಡ್ತಾವ್ರೆ, ಒಟ್ಟು ಗೊತ್ತಾಗಂಗಿಲ್ಲ ಇವ್ರದ್ದು.
ನೋಡಿ ಗೈಸ್, ನಾನು ಅಲ್ಲಿಂದ ಸೀದಾ ಮಾರ್ಕೆಟ್ ಹತ್ರ ಬಂದೆ. ಇಲ್ಲಿ ವಲ್ಲಭಾಯಿ ಚೌಕ್ ಹತ್ರ ಇಲ್ಲಿ ವೈರಿಂಗ್ದು ಅದು ಕೇಳಿಕೊಂಡು ಮತ್ತು ಇಲ್ಲಿಂದ ಸೀದಾ ನಾವೇನು ಮಾಡೋಣ, ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗಿಬಿಡೋಣ. ಮತ್ತೇನು ಕೆಲಸ ಇಲ್ಲ ಇಲ್ಲಿ. ಮತ್ತಿನ್ನು ಎಷ್ಟೊತ್ತು ಇರ್ತೀವಿ ಅಷ್ಟೊತ್ತು ಇಲ್ಲಿ ಡೇಂಜರೇ. ಯಾಕಂದರೆ ಪದೇ ಪದೇ ಹೆಲ್ಮೆಟ್ ಒಂದು ಮರೆತು ಬಿಡ್ತೀವಿ, ಅದೊಂದು ಸಮಸ್ಯೆ ಅಲ್ಲ. ಅದಕ್ಕೆ ಇವಾಗ ಹೋಗಿ ಕೇಳ್ಕೊಂಡು ಬರೋಣ ಇರಿ. ಮತ್ತು ಇಲ್ಲಿ ಪೊಲೀಸ್ನೂ ಇರ್ತಾರೆ, ಹಿಡ್ಕೊಂಡ್ರೆ ಮತ್ತೆ ಇನ್ನೂ ಕಷ್ಟ ಆಗತ್ತೆ ಭಾಳ. ಯಾರೂ ಇಲ್ಲ ಅಂತ ಕಾಣಿಸುತ್ತೆ. ನೋಡಿ, ಇದು ಸ್ಟ್ರೇಟ್ ಏನು ಕಾಣ್ತಾ ಇದೆಯಲ್ಲ, ಅದೇ ಪೊಲೀಸ್ ಸ್ಟೇಷನು. ಅಲ್ಲಿಂದ ಇಲ್ಲೇ ಹೊರಗಡೆ ನಿಲ್ತಾರೆ, ಯಾಕಂದರೆ ಇಲ್ಲಿ ಪಾರ್ಕಿಂಗ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಇಲ್ಲಿ ನಿಲ್ತಾರೆ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಬಟ್ ಹಿಡಿತಾರೆ, ಹಿಡಿದ್ರೆ ಮಾತ್ರ ಬಿಡಲ್ಲ ಇಲ್ಲಿ. ನೋಡಿ, ಇಲ್ಲೇ ಇರೋದು. ನೋಡಿ ಗೈಸ್, ಅಲ್ಲಿಂದ ನಾನು ಸೀದಾ ಇವಾಗ ಬಸ್ ಸ್ಟ್ಯಾಂಡ್ ರೂಟಿಗೆ ಬಂದಿದ್ದೀನಿ. ಇಲ್ಲಿ ಊಟ ಮಾಡಿಕೊಂಡು ಇವಾಗ ಸೀದಾ ಮನೆಗೆ ಹೋಗಬೇಕು. ಯಾಕಂದರೆ ಇವಾಗ ಇಲ್ಲಿ ಜಾಸ್ತಿ ಕೆಲಸ ಏನೂ ಇಲ್ಲ. ಇವಾಗ ಸುಮ್ಮನೆ ಇವಾಗ ಹೋಗಿಬಿಡೋದು, ಮತ್ತೇನೂ ಇಲ್ಲ. ಆ್ಯಂಡ್ ಗೈಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ನಾನು ಇವಾಗ ಹೊಸದಾಗಿ ಇನ್ಸ್ಟಾಗ್ರಾಮ್ ಚಾನಲ್ನು ಓಪನ್ ಮಾಡಿದ್ದೀನಿ, ಮೋಟೋ ಬ್ಲಾಗರ್ ಅಂತ. ಗೈಸ್, ಅದಕ್ಕೂ ಫಾಲೋ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೋಡಿ, ನಾನು ಡೈಲಿ ಇಲ್ಲೇ ಊಟ ಮಾಡೋದು. ಆ್ಯಂಡ್ ಮುಂದಿನ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.